ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಆತ್ಮೀಯ ಮುಖ್ಯೋಪಾಧ್ಯಾಯರೇ, 2026ರಲ್ಲಿ ಪ್ರೇರಣಾ ಉತ್ಸವವನ್ನು ಹಮ್ಮಿಕೊಳ್ಳುವ ಕುರಿತು ವಿದ್ಯಾರ್ಥಿಗಳ ನೋಂದಣಿ ಕಾರ್ಯವನ್ನು ಆನ್ಲೈನ್ನಲ್ಲಿ ಪ್ರೇರಣಾ ಪೋರ್ಟಲ್ನಲ್ಲಿ ಮಾಡಬೇಕಾಗಿದೆ. ಆದ್ದರಿಂದ ಪ್ರತಿ ಶಾಲೆಯಿಂದ 8ರಿಂದ 10ನೇ ತರಗತಿಗಳ ವಿದ್ಯಾರ್ಥಿಗಳಿಗೆ ವಿಕಸಿತ ಭಾರತ ಹಾಗೂ ಸಮಾಜ ಮತ್ತು ರಾಷ್ಟ್ರಕ್ಕೆ ನನ್ನ ಕೊಡುಗೆ ಎಂಬ ವಿಷಯದ ಕುರಿತು ಪ್ರಬಂಧ, ಕವಿತೆ, ಕತೆ, ಹಾಡು, ಚಿತ್ರಕಲೆ, ವ್ಯಂಗ್ಯಚಿತ್ರ ಚಟುವಟಿಕೆಗಳನ್ನು ಆಯೋಜಿಸಿ ಉತ್ತಮವಾದ 2 ವಿದ್ಯಾರ್ಥಿಗಳನ್ನು, ಇದರಲ್ಲಿ ಕಡ್ಡಾಯವಾಗಿ ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿ ಇರುವಂತೆ ನೋಡಿಕೊಳ್ಳಬೇಕು, ಆಯ್ಕೆ ಮಾಡಿ ಜಿಲ್ಲಾ ಹಂತಕ್ಕೆ ಭಾಗವಹಿಸಲು ಪ್ರೇರಣಾ ಪೋರ್ಟಲ್ನಲ್ಲಿ ಈ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು. ಹಾಗಾದರೆ ಪ್ರೇರಣಾ ಪೋರ್ಟಲ್ನಲ್ಲಿ ಈ ವಿದ್ಯಾರ್ಥಿಗಳ ಮಾಹಿತಿಯನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಎಂದು ನೋಡೋಣ ಬನ್ನಿ. ಮೊದಲು ಕ್ರೋಮ್ ಬ್ರೌಸರ್ ಓಪನ್ ಮಾಡಿರಿ ಹಾಗೂ http://prerana.education.gov.in ವೆಬ್ ಅಡ್ರೆಸ್ ಟೈಪ್ ಮಾಡಿ ಸರ್ಚ್ ಮಾಡಿರಿ. ಈ ರೀತಿ prerana.education.gov.in ಮೇಲೆ ಕ್ಲಿಕ್ ಮಾಡಿರಿ. ನಂತರ ಲೆಫ್ಟ್ ಸೈಡ್ 3 ಲೈನ್ ಮೇಲೆ ಕ್ಲಿಕ್ ಮಾಡಿರಿ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ರಿಜಿಸ್ಟರ್ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿರಿ. ಪ್ರೇರಣಾ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತದೆ. ಈ ಫಾರ್ಮ್ನಲ್ಲಿ ಫುಲ್ ನೇಮ್ ಆಫ್ ದ ಸ್ಟೂಡೆಂಟ್, ಡೇಟ್ ಆಫ್ ಬರ್ತ್, ಜೆಂಡರ್, ಕ್ಲಾಸ್, ಇಮೇಲ್ ID ಆಫ್ ಸ್ಟೂಡೆಂಟ್, ಮೊಬೈಲ್ ನಂಬರ್ ಆಫ್ ಸ್ಟೂಡೆಂಟ್ ಆರ್ ಪೇರೆಂಟ್, ಸ್ಕೂಲ್ ಮ್ಯಾನೇಜ್ಮೆಂಟ್, ಕ್ಯಾಟಗರಿ, ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ CWSN, ಸ್ಟೇಟ್, ಡಿಸ್ಟ್ರಿಕ್ಟ್, ಸ್ಕೂಲ್ ನೇಮ್, ಪಿನ್ ಕೋಡ್, ಲೊಕೇಶನ್ ಆಫ್ ಸ್ಕೂಲ್ ಇವುಗಳನ್ನು ಎಂಟರ್ ಮಾಡಿರಿ. ನಂತರ ಸ್ಪೆಷಲ್ ಟ್ಯಾಲೆಂಟ್ ಮೇಲೆ ಕ್ಲಿಕ್ ಮಾಡಿ ಆ ಮಗು ಯಾವುದಾದರೂ ಒಂದು ಇವೆಂಟ್ನಲ್ಲಿ ಭಾಗವಹಿಸಿದ್ದರೆ ಅದನ್ನು ಇಲ್ಲಿ ಕ್ಲಿಕ್ ಮಾಡಬೇಕು. ರಾಷ್ಟ್ರೀಯ ಬಾಲ ಪುರಸ್ಕಾರ, ವೀರತಾ ಪುರಸ್ಕಾರ, ಸ್ಪೋರ್ಟ್ಸ್ ಕಾಂಪಿಟೇಷನ್ ಮುಂತಾದವು. ನಂತರ ಟ್ಯಾಲೆಂಟ್ ಲೆವೆಲ್ 1 ಯಾವ ಒಂದು ಟ್ಯಾಲೆಂಟ್ನಲ್ಲಿ ಆ ಮಗು ಭಾಗವಹಿಸಿದೆ ಅದನ್ನು ಇಲ್ಲಿ ಟೈಪ್ ಮಾಡಬೇಕು. ಟ್ಯಾಲೆಂಟ್ ಪೊಸಿಷನ್, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್, ಪಾರ್ಟಿಸಿಪೇಷನ್ ಯಾವುದು ಇದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಅದೇ ರೀತಿಯಾಗಿ ಸ್ಪೆಷಲ್ ಟ್ಯಾಲೆಂಟ್ 2, ಸ್ಪೆಷಲ್ ಟ್ಯಾಲೆಂಟ್ 3, ನಂತರ ಸ್ಪೆಷಲ್ ಟ್ಯಾಲೆಂಟ್ 4 ಆ ಮಗು ಯಾವ ಒಂದು ಇವೆಂಟ್ನಲ್ಲಿ ಭಾಗವಹಿಸಿದೆ ಅದನ್ನು ಇಲ್ಲಿ ನಾವು ಎಂಟರ್ ಮಾಡುತ್ತಾ ಹೋಗಬೇಕು. ನಂತರ ನೇಮ್ ಆಫ್ ಪ್ರಿನ್ಸಿಪಲ್, ಮೊಬೈಲ್ ನಂಬರ್ ಆಫ್ ಪ್ರಿನ್ಸಿಪಲ್, ಇಮೇಲ್ ID ಆಫ್ ಸ್ಕೂಲ್ ಇವುಗಳನ್ನು ಟೈಪ್ ಮಾಡಿ ಹೂ ಈಸ್ ಯುವರ್ ರೋಲ್ ಮಾಡೆಲ್ ಆ್ಯಂಡ್ ವೈ ಎಂಬತಕ್ಕಂಥ ಮಾಹಿತಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಇಲ್ಲಿ ಟೈಪ್ ಮಾಡಬೇಕು. ನಂತರ ಇಲ್ಲಿ ಕಾಣುವಂತಹ ಕ್ಯಾಪ್ಚಾ ಕೋಡನ್ನು ಹಾಕಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿರಿ. ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿಯಾಗಿ ಪ್ರತಿ ಶಾಲೆಯಿಂದ 8ರಿಂದ 10ನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಲ್ಲಿ ಒಬ್ಬ ಹುಡುಗ ಹಾಗೂ ಒಬ್ಬ ಹುಡುಗಿ ಮಾಹಿತಿಯನ್ನು ಪ್ರೇರಣಾ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.